ತೆಂಗಿನ ತುರಿ ಚಟ್ನಿ. ಈ ಚಟ್ನಿ ಮಸಾಲೆ ದೋಸೆಗೆಲ್ಲ ಭಾರಿ ಒಳ್ಳೆದಾಗ್ತದೆ ಇಡ್ಲಿಗೆ. ನೋಡಿ, ಬಿಸಿ ಬಿಸಿ ಮಸಾಲೆ ದೋಸೆ ಒಟ್ಟಿಗೆ ಚಟ್ನಿ. ಈ ಚಟ್ನಿ ಮಾಡೋ ವಿಧಾನವನ್ನು ಈಗ ಹೇಳ್ತೇನೆ ನಾನು. ಆಯ್ತು. ತೆಂಗಿನ ತುರಿ ಮತ್ತು ಶುಂಠಿ ಚಟ್ನಿಗೆ ಒಂದು ಗಡಿ ತೆಂಗಿನಕಾಯಿ, 4 ಕಾಯಿ ಮೆಣಸು ಮತ್ತು ಶುಂಠಿ, ಹುಳಿ ಸ್ವಲ್ಪ ಹಾಕಿ. ಯಾಕಂದರೆ ಹಿಟ್ಟು ದೋಸೆಗಾದರೆ ಹುಳಿ ಸ್ವಲ್ಪ ಹಾಕಬೇಕು, ಯಾಕಂದರೆ ಅದು ಹಿಟ್ಟು ಹುಳಿ ಬಂದಿರ್ತದೆ. ಮತ್ತು ಉಪ್ಪು, ಕೊತ್ತಂಬರಿ ಸ್ವಲ್ಪ ಬೇಕಾದರೆ ಹಾಕ್ಬೋದು, ಇಲ್ಲ ಆಪ್ಷನಲ್. ಜಾಸ್ತಿ ಹಾಕ್ಲಿಕ್ಕೆ ಹೋಗಬೇಡಿ, ಇಲ್ಲ ಚಟ್ನಿ ಗ್ರೀನ್ ಆಗುತ್ತೆ. ಇಷ್ಟು ಸಾಕು. ಈಗ ಇದನ್ನು ಕಡಿದು ತರ್ತೇನೆ ನಾನೀಗ. ತೆಂಗಿನ ತುರಿ ಚಟ್ನಿ ಕಡಿದು ಎಲ್ಲ ತೆಗೆದಿಟ್ಟಿದ್ದೇನೆ. ಈಗ ಇದಕ್ಕೆ ಇದು ಹಾಕಬೇಕು, ಮಸಾಲೆ ಹಾಕಬೇಕು. ಇದಕ್ಕೆ ನೋಡಿ, ಸಾಸಿವೆ ಮತ್ತು ಕರಿಬೇವು ಇದು ಒಗ್ಗರಣೆ ರೆಡಿ ಮಾಡಿದ್ದೇನೆ. ಅಲ್ಲಿ ಸಾಸಿವೆ, ಎಣ್ಣೆ, ಕರಿಬೇವು ಅಷ್ಟೇ ನೋಡಿ. ಈಗ ಹಾಕಿದರೆ ಚಟ್ನಿ ರೆಡಿ. ಇದು ಕೊಟ್ಟಿಗೆಗೆ, ಇಡ್ಲಿಗೆ, ಸೌತ್ ಕೆನರಾದಲ್ಲಿ ಕಾಯಿ ತುರಿ ಚಟ್ನಿಯೇ ಹೆಚ್ಚು ಫೇಮಸ್. ಇದು ಬಿಸಿ ಬಿಸಿ ಕೊಟ್ಟಿಗೆ ಒಟ್ಟಿಗೆ, ಬಿಸಿ ಬಿಸಿ ಇಡ್ಲಿ ಒಟ್ಟಿಗೆಲ್ಲ ಭಾರಿ ಪರಿಮಳ ಮತ್ತು ಟೇಸ್ಟ್ ಕೂಡ. ಆಯ್ತು.